ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕ ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದಾರೆ. ಏನು ಅಂತ ನನಗೂ ಗೊತ್ತಿಲ್ಲ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೋಡೋಣ ಏನು ರೆಸಿಪಿ ನೋಡಿ. ಅಕ್ಕ ಏನೇನು ಮಾಡ್ತಾ ಇದ್ದೀವಿ ಇವಾಗ? ಏನು ಮಾಡ್ತಾರ ಸ್ಪೆಷಲ್ಲು? ಇವಾಗ ಎಗ್ ನೂಡಲ್ಸ್ ಸೂಪ್ ಅಂತ ಮಾಡ್ತಾರೆ. ಏನೇನು ಬೇಕು ಅದಕ್ಕೆ? ನೂಡಲ್ಸು, ನೂಡಲ್ಸ್ ಮಸಾಲ, ಆನಿಯನ್ನು, ಚಾಪ್ಡ್ ಆನಿಯನ್ನು, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಅಥವಾ 2 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಮತ್ತು ಚಾಪ್ಡು ಬೆಳ್ಳುಳ್ಳಿ, ಮತ್ತು ಇದು ಕಾರ್ನ್ಫ್ಲೋರು ಒಂದು 2 ಟೇಬಲ್ ಸ್ಪೂನು, 4 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನ್ ಆಯಿಲು. ಶುರು ಮಾಡಿ. ಇನ್ನೊಂದು ಇಂಗ್ರೀಡಿಯೆಂಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುರು ಮಾಡೋಣ? ಶುರು ಮಾಡೋಣ. ಓಕೆ. ಸ್ಟವ್ ಹಚ್ಕೋಣ. ಇವಾಗ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ. ಎಣ್ಣೆ ಕಾದಿದೆ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕೋಣ. ಸ್ವಲ್ಪ ಅದು ರೋಸ್ಟ್ ಆಗಲಿ. ಕೆಂಪಾಗೋ ಥರ ರೋಸ್ಟ್ ಏನು ಬೇಡ, ಸ್ವಲ್ಪ ಅಷ್ಟೇ ಸಾಕು. ಇವಾಗ ಆನಿಯನ್ ಹಾಕೋಣ. ಆನಿಯನ್ ಬ್ರೌನ್ ಕಲರ್ ಆಗಬೇಕಾ? ಸ್ವಲ್ಪ ಅದು ಜಾಸ್ತಿ ಬ್ರೌನ್ ಆಗೋದು ಬೇಡ, ಸ್ವಲ್ಪ ಹಸಿ ವಾಸನೆ ಉಳ್ಕೊಂಡ್ರೆ ಸಾಕು. ಅಕ್ಕ, ಈಗ ನೂಡಲ್ಸ್ ಏನು ಬಿಸಿನೀರಲ್ಲೇನು ಕುದಿಸ್ಕೊಳ್ಳೋದೇನು ಬೇಕಾಗಲ್ಲ? ಬೇಡ. ಅಲ್ಲಿ ಸೂಪ್ಗೇನು ನೀರು ಹಾಕ್ತೀವಲ್ಲ, ಅದು ಅದರಲ್ಲೇ ಬೇಯಿತು ಸಾಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬ್ರೌನ್ ಆಗೈತೆ ಇವಾಗ ಈರುಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡಿ. ಅದನ್ನು ಸ್ವಲ್ಪ ರೋಸ್ಟ್. ಏನು ನೀರು ಆ್ಯಡ್ ಮಾಡಿ. ಬಿಸಿನೀರು ನಾನು ಸ್ವಲ್ಪ ಬೇಗ ಆಗಲಿ ಅಂತ ಕುದಿಯಕ್ಕೆ ಇಟ್ಟಿದ್ದೆ. ಎಷ್ಟು ಬೇಕಾಗುತ್ತೆ ಅಂತ? 3 ನೂಡಲ್ಸ್ ಪ್ಯಾಕೆಟ್ಗೆ? ಒಂದು 3 ನೂಡಲ್ಸ್ ಪ್ಯಾಕೆಟ್ಗೆ ಒಂದು 6 ಗ್ಲಾಸ್ ಅಷ್ಟು ಹಾಕೊಳ್ಳಿ. ನಾನು 6 ಮೀಡಿಯಮ್ ಗ್ಲಾಸ್. 1:2. ಒಂದು ನಿಮಿಷ ಗ್ಲಾಸ್ ತೋರಿಸ್ಕೊಡ್ತೀನಿ. ಒಂದು 6 ಗ್ಲಾಸ್ ಅಷ್ಟು ನೀರನ್ನ ನಾನು ಕಾಯಕ್ಕೆ ಇಟ್ಟಿದ್ದೆ. ಆಲ್ರೆಡಿ ಹಾಕ್ಕೊಂಡಿರ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಲಿ. ಆಮೇಲೆ ಸ್ವಲ್ಪ ನೂಡಲ್ಸನ್ನು ಮತ್ತು ಎಗ್ಗನ್ನು ಹಾಕ್ಕೊಳ್ಳೋಣ. ಒಂದೇ ಸಲ ಹಾಕೋದ ಎರಡೂ? ಇಲ್ಲ, ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ಹಾಕಬೇಕು. ಫಸ್ಟ್ ನೂಡಲ್ಸ್ ಹಾಕೊತೀನಿ. ಸ್ವಲ್ಪ ನೂಡಲ್ಸ್ ಬೆಂದಿದೆ ಅಂದಾಗ ಸ್ವಲ್ಪ ಎಗ್ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಕುದೀತಾ ಇದೆ. ಒಂದೊಂದೇ ನೂಡಲ್ಸ್ ಹಾಕೊಳ್ಳೋಣ. ಅದು ನೂಡಲ್ಸ್ ಸ್ವಲ್ಪ ಬೆಂದ ಮೇಲೆ ಇದನ್ನು ಕಾರ್ನ್ಫ್ಲವರ್ ಹಾಕೋಣ. ಸ್ವಲ್ಪ ಏನು ತಿಂತಾ ಇದ್ದಿ ಬಂಗಾರಿ? ಚಿನ್ನಮ್ಮ ಏನದು? ಚಿನ್ನಮ್ಮ ಏನದು? ಅದು ಕುದೀತಾ ಇತ್ತು. ಕುದಿಯೋಷ್ಟೊತ್ತಿಗೆ ನೋಡಿ ನಮ್ಮ ಅಜ್ಜಿ ತಾತನ ಫೋಟೋ ತೋರಿಸ್ತಾ ಇದ್ದೀನಿ. ಇವರೇ ನಮ್ಮ ಅಜ್ಜಿ ತಾತ. ಬೆಂದೈತಾ? ಮೊಟ್ಟೆ ಆ್ಯಡ್ ಮಾಡಿ. ಇನ್ನೊಂದು ಸ್ವಲ್ಪ ಬೇಯಬೇಕು. ಅದಕ್ಕೆ ಮೊಟ್ಟೆ ಆ್ಯಡ್ ಮಾಡೋಣ. ಸ್ವಲ್ಪ ಹಾಕೋಣ. ಇವಾಗ 4 ಮೊಟ್ಟೆನೂ ಹಾಕಿದ್ದೀನಿ. ಸ್ವಲ್ಪ ಅದರೊಳಗಡೆ ಹಿಂಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಮೇಲೆ ಬೀಟ್ ಮಾಡಿ ಹಾಕ್ಬಿಟ್ರೆ ಎಲ್ಲ ಒಂಥರ ನಾರ್ನಾರ್ ಥರ ಆಗುತ್ತೆ. ಆದರೆ ಸ್ವಲ್ಪ ಹಂಗಂಗೆ ಬಿಟ್ಕೊಂಡು ಅಲ್ಲಲ್ಲೇ ಕಟ್ ಮಾಡಿಕೊಂಡ್ರೆ ಸ್ಪೂನಲ್ಲಿ ಸ್ವಲ್ಪ ನೋಡಿ ಹಿಂಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಧ್ಯೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಚೆನ್ನಾಗಿ ಕುದಿಬೇಕಾ? ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಇನ್ನು ಸ್ವಲ್ಪ ಪೆಪ್ಪರು ಮತ್ತು ಕಾರ್ನ್ಫ್ಲವರ್ ಆ್ಯಡ್ ಮಾಡಬೇಕು. ಮಾಡೋಣ. ಇದೆ ಇವಾಗ ಸ್ವಲ್ಪ ಮ್ಯಾಗಿ ಮಸಾಲಾನ ಆ್ಯಡ್ ಮಾಡೋಣ. 3 ಮ್ಯಾಗಿ ಮಸಾಲೆ ತೊಗೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡೋಣ. ಯಾವ್ದು ಇಪ್ಪಿ ತಗೊಂಡಿದ್ರ? ಇಪ್ಪಿ ನೂಡಲ್ಸ್ ಬರುತ್ತಲ್ಲ ಅದರದ್ದು. ಸ್ವಲ್ಪ ಎಲ್ಲ ಈ ಥರ ಕಲಿಸ್ಕೊಂಡ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಇನ್ನು ಬೇಯಬೇಕಾ? ಇನ್ನೂ ಬೇಯಬೇಕು ಸ್ವಲ್ಪ. ಮೊಟ್ಟೆ ಎಲ್ಲ ಹಸಿ ವಾಸನೆ. 10 ಮಿನಿಟ್ಸ್ ಇನ್ನು ಅಷ್ಟು. ಅಷ್ಟೊತ್ತಿಗೆ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳೋಣ, ಗಂಟಿಲ್ಲದೆ ಇರೋ ಥರ.
ಕಾರ್ನ್ಫ್ಲೋರ್ ಕಲಿಸ್ಕೊಂಡಾಯ್ತು ನೋಡಿ, ಹಿಂಗೆ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಂಡು ಅದನ್ನು ನಿಧಾನಕ್ಕೆ ಹಾಕೋಬೇಕು. ಯಾಕೆ ಅಂದರೆ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ, ಮತ್ತು ಟೇಸ್ಟ್ ಬರುತ್ತೆ ಅಂತ. ಟೇಸ್ಟ್ ಮಾಡ್ಕೊಳ್ಳೋಣ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದರೆ ಅದು ಮ್ಯಾಗಿ ಮಸಾಲದಲ್ಲೇ ಸ್ವಲ್ಪ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಬೇಕು ಒಂದಷ್ಟು. ಅಷ್ಟೇ ಎಲ್ಲ ಮುಗಿತಾ? ಇಲ್ಲ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸ್ಪೈಸಸ್ಗೆ ಕೊತ್ತಂಬರಿ ಸೊಪ್ಪು ಹಾಕೋಣ, ತೊಳೆದು ಹೆಚ್ಕೊಂಡಿರೋದು. ಮತ್ತು ಸ್ವಲ್ಪ ಖಾರ ತಿಂತೀವಿ ಇನ್ನೋರು ಜಾಸ್ತಿ ಖಾರ ಬೇಕು ಅನ್ಸಿದ್ರೆ ಸ್ವಲ್ಪ ಸ್ಪೈಸಸ್ಗೆ ಪೆಪ್ಪರ್ ಪೌಡರ್ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕು ಅಂದವ್ರು ಮಾತ್ರ, ಬೇಡ ಬೇಕು ಅಂದವ್ರು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಏನು ಬೇಡ. ಸ್ಪೈಸಸ್ ತಿಂತೀನಿ ಇನ್ನೋರು ಮಾತ್ರ. ಫ್ರೆಂಡ್ಸ್, ಮುಗೀತು. ಇವಾಗ ಟೇಸ್ಟ್ ಮಾಡುವ ಸಮಯ. ಹೋಲಿಶಿ ಅಮ್ಮ, ಹೆಂಗೈತೆ ಟೇಸ್ಟು? ಹ್ಞೂ ಮತ್ತೆ ನೂಡಲ್ಸು ಹಾಂ ಎಲ್ಲ ಚೆನ್ನಾಗಿದೆ, ಹಾಂ ಚೆನ್ನಾಗಿ ಬಂದಿದೆ. ಹಾಂ ತಿನ್ನಕ್ಕೂ ಟೇಸ್ಟ್ ಚೆನ್ನಾಗಿದೆ. ಹಾಂ ಇದು ನಾವು ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡ್ಬೋದಾ ಎಲ್ರೂ? ಮಕ್ಕಳಿಗೆ ಹಾಂ ಸಂಜೆ ಟೈಮು ಮಾಡಿಕೊಟ್ರೆ ಹಾಂ. ನ್ಯೂಟ್ರಿಷನ್ ಸಿಗುತ್ತೆ. ಅದಕ್ಕೆ ನಮ್ಮನೇಲಿ ಇವತ್ತು ನಾವು ಸ್ನ್ಯಾಕ್ಸಿಗೆ, snacks ಗೆ. ಈವ್ನಿಂಗ್ ಸ್ನ್ಯಾಕ್ಸು. ಹೌದು. ದಿವ್ಯಾ, ಹೆಂಗೈತಮ್ಮ? ಹಾಂ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ನನ್ನ ಹುಡುಗಿ ಕೇಳೋಣ. ಸೌಮ್ಯ, ಸೂಪರಾ? ಹಾಂ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ. ಸೂಪರ್ ಆಗಿದೆ. ಹಾಂ ಮಕ್ಕಳು ತಿನ್ಲಿಲ್ಲ ಅಂತ ಮಕ್ಕಳಿಗೆ ಮಾಡಿಕೊಟ್ರೆ ಹಾಂ ಮ್ಯಾಚ್ ಟೈಮಲ್ಲಿ ಚೆನ್ನಾಗಿರುತ್ತೆ. ಹಾಂ ಮಾಡ್ಕೊಡಿ ಮಕ್ಕಳಿಗೆ, ಮಾಡ್ಕೊಟ್ಟು ನೋಡಿ, ತಿಂದು ನೋಡಿ, ನೀವು ತಿಂದು ನೋಡಿ, ಟೇಸ್ಟ್ ಮಾಡಿ ನೋಡಿ, ಸೂಪರ್ ಆಗಿದೆ. ಹೆಂಗೈತಪ್ಪ ಪ್ರಕುಮ? ಸಣ್ಣ ಹೆಂಗೈತವ? ಈಗ ನಾವು ತಿಂದು ಟೇಸ್ಟ್ ಮಾಡಿ ಹೇಳೋಣ. ಎಲ್ಲರೂ ಹೇಳೋರೆ, ಬನ್ನಿ. ಸೂಪರ್ ಆಗೈತೆ, ಟ್ರೈ ಮಾಡಿ ನೋಡಿ ನೀವು ಮನೇಲಿ. ನಮ್ಮ ಪಾಪು ಕೊಡು ಅಂದ್ರೂ ವಾಪಸ್ ಕೊಡ್ತಾಯಿಲ್ಲ ನೋಡಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸಲ ಎಲ್ಲರೂ. ಸೂಪರಾಗಿ ಬರುತ್ತೆ. ಹಂಗೆ ಕಮೆಂಟ್ ಹಾಕಿ ಚೆನ್ನಾಗಿದೆಯಾ ಹೇಗೆ ಅಂತ ಟ್ರೈ ಮಾಡಿ ನೋಡಿ. ಹಿಂಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಪಾಪು ಕೊಡು ಅಂದರೂ ಕೊಡ್ತಾಯಿಲ್ಲ, ಸೂಪರಾಗಿದೆ ಅಂತ ತಿಂತಾಯಿದ್ದಾಳೆ. ಎಲ್ರಿಗೂ ಬೇಕಾ ಅಂತ ಕೇಳ್ತಾ ಇದ್ದಾಳೆ. ಅವಳಂತೂ ಬಟ್ಲು ಕೊಡು ಅಂದರೂ ಕೊಡ್ತಾಯಿಲ್ಲ. ಬಾಯ್.